ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾಳೆ ಏಕಾದಶಿ ಇದೆ. ನಾಳೆ ಏಕಾದಶಿನ ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ರೀತಿ ಉಪವಾಸನ ಮಾಡಬೇಕು, ಏಕಾದಶಿಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಕೊನೆಗೊಳ್ತಾ ಇರೋದು, ರಾಯರಿಗೆ ಒಂದು ವಿಶೇಷವಾಗಿರುವಂಥ ದೀಪಾರಾಧನೆ ಮಾಡಬೇಕು, ಯಾವ ರೀತಿ ಮಾಡೋದು ಅಂತ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಅಮಲಕ್ಕಿ ಏಕಾದಶಿ ಅಂತ ಕರಿತೀವಿ. ಅಮಲಕ್ಕಿ ಏಕಾದಶಿಯು 10/3/2025 ಅಂದರೆ ನಾಳೆ ಸೋಮವಾರ ಬಂದಿರುವಂಥ ಏಕಾದಶಿ ಆಗಿರುತ್ತೆ. ಅಮಲಕ್ಕಿ ಏಕಾದಶಿಯ ತಿಥಿ ಯಾವಾಗ ಆರಂಭವಾಗೋದು ಅಂತಂದರೆ ಮಾರ್ಚ್ 9ನೇ ತಾರೀಕು ಬೆಳಿಗ್ಗೆ 7:45ಕ್ಕೆ ಪ್ರಾರಂಭವಾಗಿ ಮಾರ್ಚ್ 10ನೇ ತಾರೀಕು 7:45ಕ್ಕೆ ಮುಕ್ತಾಯವಾಗ್ತಾ ಇರೋದು. ರಾಯರಿಗೆ ನಾವು ಉಪವಾಸನ ಯಾವ ದಿನ ಆಚರಣೆ ಮಾಡ್ಕೋಬೇಕು ಅಂತಂದರೆ 10ನೇ ತಾರೀಕೆ ನಾವು ಏಕಾದಶಿ ಪೂಜೆನ ಮಾಡಿ ರಾಯರಿಗೆ ಏಕಾದಶಿ ವ್ರತನ ನಾವು 10ನೇ ತಾರೀಕೇನೆ ಆಚರಣೆ ಮಾಡ್ಕೋಬೇಕು. 9ನೇ ತಾರೀಕು ದಶಮಿ, 10ನೇ ತಾರೀಕು ಏಕಾದಶಿ, 11ನೇ ತಾರೀಕು ದ್ವಾದಶಿ, 11ನೇ ತಾರೀಕು ನಾವು ದ್ವಾದಶಿ ಪೂಜೆನ ರಾಯರಿಗೆ ಮಾಡಿ ಪಾರಾಯಣನ ನಾವು ಮುಗಿಸ್ಕೋಬೇಕು. ಪಾರಾಯಣ ಬಿಡೋಕೆ ಸಮಯ ಯಾವುದು ಅಂತಂದರೆ ಬೆಳಗಿನ ಜಾವ 6:43ಕ್ಕೆ ಶುರುವಾಗಿ 8:15 ನಾವು ಪಾರಾಯಣನ ಮುಗಿಸ್ಕೋಬೇಕಾಗತ್ತೆ. ಈ ಅಮಲಕ್ಕಿ ಏಕಾದಶಿನ ಆಮ್ಲ ಏಕಾದಶಿ, ರಂಗಭರಿತ ಏಕಾದಶಿ ಇನ್ನೂ ಮುಂತಾದ ಹೆಸರುಗಳಿಂದ ಕರೀತಾರೆ. ಈ ಅಮಲಕ್ಕಿ ಏಕಾದಶಿ ದಿನ ವಿಷ್ಣು ದೇವರಿಗೆ ಪೂಜೆನ ಮಾಡಬೇಕು. ವಿಷ್ಣು ದೇವರ ಜೊತೆಗೆ ಆಮ್ಲ ಅಂದರೆ ನೆಲ್ಲಿಕಾಯಿ ಮರಕ್ಕೂ ಕೂಡ ನಾವು ಪೂಜೆನ ಮಾಡಬೇಕಾಗುತ್ತೆ. ನೆಲ್ಲಿಕಾಯಿ ಮರನ ಶುಭ ಮತ್ತು ಅದೃಷ್ಟ ಎಂದು ಪರಿಗಣಿಸಲಾಗುತ್ತದೆ. ಅಮಲಕ್ಕಿ ಏಕಾದಶಿ ದಿನ ಶ್ರೀ ಹರಿಯ ಜೊತೆಗೆ ನೆಲ್ಲಿಕಾಯಿ ಮರಕ್ಕೆ ಪೂಜೆ ಮಾಡೋದ್ರಿಂದ ನಮಗೆ ರಾಯರ ಅನುಗ್ರಹ, ವಿಷ್ಣುವಿನ ಅನುಗ್ರಹ, ಹಾಗೆಯೇ ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗುತ್ತೆ. ಸಂಪತ್ತು, ಸಂತಾನ, ಸೌಭಾಗ್ಯ ಪ್ರಾಪ್ತಿಯಾಗಿ ನಾವು ಮನಸ್ಸಲ್ಲಿ ಅಂದ್ಕೊಂಡಿರೋ ಕೆಲಸಗಳೆಲ್ಲ ಬೇಗ ಈಡೇರುತ್ತೆ. ನಾಳೆ ರಾಯರಿಗೆ ಯಾವ ರೀತಿ ಪೂಜೆನ ಮಾಡಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿನೇ ಸ್ನಾನನ ಮುಗಿಸ್ಕೊಂಡು, ಸ್ನಾನ ಮಾಡಬೇಕಾದ್ರೆ ಸೋಪ್ನ ಬಳಸಬಾರ್ದು. ಹಾಗೆಯೇ ಸ್ನಾನನ ಮಾಡಿಕೊಂಡು ರಾಯರ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಗಂಧ ತುಳಸಿಯಿಂದ ರೆಡಿ ಮಾಡ್ಕೋಬೇಕು. ನಾಳೆ ರಾಯರಿಗೆ ನೈವೇದ್ಯ ಇಡೋದಾಗಲಿ ಅಥವಾ ಹೂವಿಂದ ಅಲಂಕಾರ ಮಾಡೋದಾಗಲಿ ಮಾಡಬಾರ್ದು. ರಾಯರ ಫೋಟೋಗೆ ಗಂಧ ತುಳಸಿನ ಇಟ್ಟು ರಾಯರ ಫೋಟೋ ಮುಂದೆ 2 ದೀಪಗಳನ್ನ ಹಚ್ಚಿಟ್ಬಿಟ್ಟು ರಾಯರಿಗೆ ಪೂಜೆನ ಮಾಡಬೇಕು. ರಾಯರ ಫೋಟೋ ಮುಂದೆ ಶ್ರೀಕಾರ ರಂಗೋಲಿ, ಸೂರ್ಯ, ಚಂದ್ರ, 10 ಚಕ್ರಗಳು, 10 ಶಂಕು, 10 ಪದ್ಮ ರಂಗೋಲಿನ ಬಿಡಿಸ್ಬೇಕಾಗುತ್ತೆ. ಯಾಕೆ 10ನೇ ಬಿಡಿಸ್ಬೇಕು ಅಂತ ಇರೋದು ಅಂತಂದರೆ ಭಗವಂತನ 10 ಅವತಾರ ಅಂದರೆ ದಶಾವತಾರ ಅಂತ 10 ಶಂಕುಗಳನ್ನ ರಾಯರ ಫೋಟೋ ಮುಂದೆ ಬಿಡಿಸಿ 2 ನಲ್ಲಿಕಾಯಿ ದೀಪಾರಾಧನೆನ ಮಾಡಬೇಕಾಗುತ್ತೆ. 2 ಅಂತಲ್ಲ, 5 ನಲ್ಲಿಕಾಯಿ ಅಥವಾ 9 ನಲ್ಲಿಕಾಯಿ ದೀಪಾರಾಧನೆ ನೀವು ರಾಯರಿಗೆ ಮಾಡಬೇಕು. ಯಾವ ರೀತಿ ದೀಪಾರಾಧನೆ ಮಾಡೋದು ಅಂತಂದರೆ ಒಂದು ಪ್ಲೇಟ್ ಮೇಲೆ 2 ನಲ್ಲಿಕಾಯಿನ ಕಟ್ ಮಾಡಿ ಅರ್ಧಕ್ಕೆ ಇಟ್ಕೊಂಡು ನಲ್ಲಿಕಾಯಿ ಒಳಗಡೆ ಇರುವಂಥ ಬೀಜ ಎಲ್ಲ ತೆಗೆದು ಬತ್ತಿ ಹಾಕಿ ಎಣ್ಣೆ ಹಾಕಿ ನಲ್ಲಿಕಾಯಿಗೆ ಅರಿಶಿನ ಕುಂಕುಮ ಅಕ್ಷತೆ ಹಾಗೆಯೇ ತುಳಸಿ ಹಾಕಿ ನಾವು ರಾಯರ ಫೋಟೋ ಮುಂದೆ ದೀಪಗಳನ್ನ ಹಚ್ಚಿ ರಾಯರಿಗೆ ಆರತಿನ ಮಾಡಿ ರಾಯರ ಫೋಟೋ ಮುಂದೆನೇ ಇಟ್ಕೊಂಡು ಕೊನೆಯದಾಗಿ ರಾಯರಿಗೆ ಪೂಜೆನ ಮಾಡಬೇಕು. ಈ ಆರತಿನ ನೀವು ಏಕಾದಶಿ ದಿನನಾದರೂ ಮಾಡ್ಬೋದು, ಇಲ್ಲಾಂತಂದರೆ ದ್ವಾದಶಿ ದಿನನಾದರೂ ಮಾಡ್ಬೋದು. ಇನ್ನು ಮಂಗಳವಾರ ದ್ವಾದಶಿ ದಿನ ನಲ್ಲಿಕಾಯಿಗೆ ಸಂಬಂಧಪಟ್ಟಿರುವಂಥ ಅಡುಗೆಗಳನ್ನ ಮಾಡಿ ರಾಯರಿಗೆ ನೈವೇದ್ಯನ ಇಟ್ಟು ನಾವು ಉಪವಾಸನ ಬಿಡಬೇಕಾಗತ್ತೆ. ಏಕಾದಶಿ ದಿನ ಆರೋಗ್ಯ ಸಮಸ್ಯೆ ಇರೋರು ಉಪವಾಸನ ಮಾಡಬಾರ್ದು. ಆರೋಗ್ಯ ಸಮಸ್ಯೆ ಏನೂ ಇಲ್ಲ ಅನ್ನೋರು ನಿರ್ಜಲ ಉಪವಾಸನ ರಾಯರಿಗೆ ಮಾಡಬೇಕಾಗತ್ತೆ. ನಿರ್ಜಲ ಉಪವಾಸ ಅಂತಂದರೆ ನೀರನ್ನು ಸಹ ಕುಡಿದೇ ಉಪವಾಸ ಮಾಡೋದನ್ನ ನಿರ್ಜಲ ಉಪವಾಸ ಅಂತ ಕರೀತಾರೆ. ನಿರ್ಜಲ ಉಪವಾಸನ ನಮಗೆ ಮಾಡೋಕ್ಕಾಗಲ್ಲ ಅನ್ನೋರು, ನಮಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಅನ್ನೋರು ನೀರು, ಹಣ್ಣು, ಹಾಲು, ಎಳ್ನೀರು ಈ ಥರ ಸೇವನೆ ಮಾಡಿ ಉಪವಾಸನ ಮಾಡ್ಬೋದು. ಮಾಂಸಾಹಾರನ ಸೇವನೆ ಮಾಡಬಾರ್ದು. ಈರುಳ್ಳಿ, ಬೆಳ್ಳುಳ್ಳಿ ಹಾಕಿರೋವಂಥ ಅಡುಗೆಗಳನ್ನ ತಿನ್ನಬಾರ್ದು. ಬೇಳೆ ಯೂಸ್ ಮಾಡಿರೋ ಅಂಥ ಅಡುಗೆನ ತಿನ್ನಬಾರ್ದು. ಕೊನೆಯದಾಗಿ ಅನ್ನನ ಏಕಾದಶಿ ದಿನ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ರಾಯರ ಏಕಾದಶಿ ವ್ರತನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ಏಕಾದಶಿ ದಿನ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು, ಬೇರೆಯವ್ರ ಜೊತೆ ಜಗಳ ಆಡಬಾರ್ದು, ವಾದಗಳನ್ನ ಮಾಡಬಾರ್ದು, ಕೋಪವನ್ನು ನಾವು ಮಾಡ್ಕೊಳ್ಳೇಬಾರ್ದು. ಏಕಾದಶಿ ದಿನ ರಾಯರ ಮೇಲೆ ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ನಾವು ರಾಯರಿಗೆ ಏಕಾದಶಿ ಉಪವಾಸ ಅನ್ನೋದನ್ನ ಮಾಡಬೇಕಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಡಿಯಿಂದ ಇರಬೇಕು. ಹೋಗಿ ಆ ಕಡೆ ಸೋಫಾ ಮೇಲೆ ಕೂತ್ಕೊಳ್ಳೋದು ಅಥವಾ ಮಂಚದ ಮೇಲೆ ಮಲ್ಕೊಳ್ಳೋದು, ಹಾಸಿಗೆ ಮೇಲೆ ಮಲ್ಕೊಳ್ಳೋದು ಆ ರೀತಿ ಮಾಡಬಾರ್ದು. ಚಾಪೆನ ಬಳಸಬೇಕಾಗುತ್ತೆ ಏಕಾದಶಿ ದಿನ. ಈ ರೀತಿ ಅಮಲಕ್ಕಿ ಏಕಾದಶಿ ದಿನ ವ್ರತನ ಆಚರಣೆ ಮಾಡಬೇಕು. ರಾಯರ ಮಠಕ್ಕೆ ಹೋಗೋಕ್ಕಾದರೆ ಬೆಳಿಗ್ಗೆ ಅಥವಾ ಸಂಜೆ 2 ಟೈಮಲ್ಲಿ ಯಾವುದಾದ್ರು ಒಂದು ಟೈಮು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನನ ಮಾಡ್ಕೊಂಡು ಬರಬೇಕು. ಪೂಜೆ ಮಾಡುವಂಥ ಸಮಯದಲ್ಲಿ ರಾಯರ ಮೂಲ ಮಂತ್ರ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ತಾ
ಪೂಜೆನ ಮಾಡಿಕೊಂಡು ನಾಮಲೇಖನ ಏನಾದರೂ ಬರೀತಾ ಇದ್ದರೆ ಏಕಾದಶಿ ದಿನ ನಾಮಲೇಖನ ಬರಿಬಹುದು. ಈ ರೀತಿ ರಾಯರ ಏಕಾದಶಿ ವ್ರತನ ಆಚರಣೆ ಮಾಡಿ ರಾಯರ ಅನುಗ್ರಹನ ಎಲ್ಲರೂ ಸಹ ಪಡ್ಕೋಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇದೇ ರೀತಿ ರಾಯರ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.